ತಿಂತೀರಾ? ನೀವೆಷ್ಟು ತಿಂತೀರಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಪಾನಿಪುರಿ ಅಂದರೆ ಯಾರಿಗೆ ಇಷ್ಟ ಇಲ್ಲ, ನೀವೇ ಹೇಳಿ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಪಾನಿಪುರಿನ ರೆಡಿ ಮಾಡ್ತಿದ್ದಾರೆ. ಅವರಿಗೆ ಗೈಡ್ ಮಾಡೋದು ಮಾತ್ರ ನಾನು. ಆಲ್ರೆಡಿ ಬಟಾಟೆಯನ್ನು ತೊಳೆದು ಅದನ್ನು ಬೇಯೋದಕ್ಕೆ ಇಟ್ಟಾಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಕ್ಲೀನ್ ಮಾಡೋಕ್ಕೆ ಕೂತಿದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಆದರೆ ಪಾನಿಪುರಿ ತಿನ್ನೋ ಬರದಲ್ಲಿ ಇವಾಗ ಏನೇನು ಮಾಡ್ತಾರೆ ಅಂತ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ವಾಚ್ ಮಾಡಿ. ಕೊತ್ತಂಬರಿ ಸೊಪ್ಪನ್ನ ಯಾವ ರೀತಿ ಕ್ಲೀನ್ ಮಾಡ್ತಿದ್ರು ಅಂದರೆ ಇದನ್ನೆಲ್ಲ ಅವರೇ ಮಾಡಿರೋದು ಅನ್ನೋ ಥರ ಬಿಲ್ಡಪ್ ಬೇರೆ ಕೊಡ್ತಿದ್ರು. ಆದರೆ ಮಾಡಿರೋದು ಏನೂ ಇಲ್ಲ, ಎಲ್ಲ ಕ್ಲೀನ್ ಮಾಡಿ ನನಗೆ ಕೊಟ್ಟಿರೋದು. ಇನ್ನೇನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಪಾನಿ ರೆಡಿ ಮಾಡಬೇಕು ಅನ್ನೋವಷ್ಟರಲ್ಲಿ ಕರೆಂಟ್ ಹೋಗೇ ಬಿಡ್ತು. ಕರೆಂಟ್ ಹೋಯ್ತಲ್ಲ ಅಂದ್ಕೊಂಡು ನಾನು ಸ್ವಲ್ಪ ಮಲಗೋಣ ಅಂತ ಹೋಗಿ ಹಾಸಿಗೆ ಮೇಲೆ ಮಲಗಿದ್ರೆ ಒಂದು ಪದೇ ಪದೇ ಎಬ್ಬಿಸೋರು. ಸ್ಕೂಲಲ್ಲಿ ಎಕ್ಸಾಮ್ ಇದ್ದಾಗಲೂ ಕೂಡ ಈ ರೀತಿ ಕರೆಂಟ್ಗೆ ಕಾದವರಲ್ಲ. ಆದರೆ ಇವತ್ತು ಮಾತ್ರ ಇಡೀ ದಿನ ಕರೆಂಟ್ಗೋಸ್ಕರ ಕಾಯ್ತಾನೆ ಇದ್ದರು. ಆದರೂ ನಮ್ಮ ಕರೆಂಟ್ ಒಂದು 2 hours ಲೇಟಾಗೇ ಬಂತು. ಅವರು ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕರೆಂಟನ್ನೇ ಕಾಯ್ತಾ ಇದ್ರು. ಯಾವಾಗ ಬರುತ್ತೆ, ಯಾವಾಗ ಪಾನಿಪುರಿ ರೆಡಿ ಆಗುತ್ತೆ ಅನ್ನೋದು ಮಾತ್ರ ಮೈಂಡಲ್ಲಿ ಸೆಟ್ ಆಗಿತ್ತು. ಕರೆಂಟ್ ಬಂದ ಮೇಲೆ ಪಾನಿಪುರಿ ರೆಡಿ ಮಾಡುವಂಥ ವಿಡಿಯೋ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೆ. ಆದರೆ ಈ ಮಕ್ಕಳು ವಿಡಿಯೋ ಮಾಡೋಕ್ಕಂತೂ ಬಿಡಲೇ ಇಲ್ಲ. ನೀವು ವಿಡಿಯೋ ಮಾಡಿದರೆ ತುಂಬ ಲೇಟ್ ಮಾಡ್ತೀರಿ ಅಂತ ನನಗೆ ಬೈತಿದ್ರು. ದಾದಂಗೆಪ್ಪ ಸರಿ ನನ್ನ ತಂಗಿದು ಇದೇ ಪ್ರಾಬ್ಲಮ್. ಗುಡಿಸುವಾಗ ಒರೆಸುವಾಗ ಮೇಲ್ಗಡೆ ಏನಿದೆ ಅನ್ನೋದನ್ನ ನೋಡೋದೇ ಇಲ್ಲ. ಒಮ್ಮೆಲೆ ಹೇಳುವಾಗ ಪಟಾರ್ ಅಂತ ತಲೆಗೊಂದು ಏಟ್ ಬಿತ್ತು. ಇದನ್ನು ನೋಡಿ ನಾವು ಜೋರಾಗಿ ನಕ್ಕಿದ್ದು. ಇಲ್ಲಿ ನಮ್ಮ ಪಾನಿಪುರಿ ಕೂಡ ರೆಡಿ ಆಯಿತು. ಪಾನಿಪುರಿ ತಿನ್ನೋಕ್ಕಂತೂ ತುಂಬಾ ಗೆಸ್ಟ್ ಬಂದಿದ್ರು. ಈ ಗೆಸ್ಟ್ ಯಾರು ಅಂತ ತಿಳ್ಕೊಂಡಿದ್ದೀರಾ? ಸುಮ್ಮನೆ ತಮಾಷೆಗೆ ಹಾಗಂದೆ. ಇವತ್ತೇನಾದರೂ ಗೆಸ್ಟ್ ಬಂದಿದ್ರೆ ಬಾಗಿಲಿಂದಲೇ ವಾಪಸ್ ಕಳಿಸ್ತಿದ್ರು ಏನೋ. ಯಾಕೆಂದರೆ ನಮಗೂ ಕೂಡ ಒಂದು ಕೊಟ್ಟಿಲ್ಲ ಅಂತೀನಿ. ಹೇಗಿದೆ ಪಾನಿಪುರಿ? ತಿಂದ್ರಾ? ತಿಂದದ? ನಿಂಗೆ ಇಷ್ಟ ಇಲ್ವಾ? ಒಂಟ ಇಷ್ಟ? ತಿನ್ನು ಹಾಗಾದ್ರೆ. ಯಾರೆಷ್ಟು ತಿಂತಾರೆ ಅಂತ ನೋಡ್ತೇನೆ ನಾನೀಗ. ಆಯ್ತಾ? ಒಂದೇ ತಿನ್ನುದ ನೀನು? ಮತ್ತೆ ತುಂಬಾ ತಿಂತೀರಾ? ನೀವೆಷ್ಟು ತಿಂತೀರಾ? ನಿಮ್ಗೆ ಇಷ್ಟನಾ ಪಾನಿಪುರಿ? ಇಷ್ಟನಾ? ತಿಂತೀರಾ? ಎಷ್ಟು ತಿಂತೀರಾ? ಏ ಗುದ್ಲು, ಎಷ್ಟು ತಿಂತೀರಾ? ತಿಂತೀರಾ? ಓಕೆ, ಡನ್.
ಅವರಿಗೆ ಪಾನಿಪುರಿ ಕೊಟ್ಟು ಅವರನ್ನು ಮಂಗ ಮಾಡಿ ನಾವು ಹೊರಟಿದ್ದೀವಿ ಶಾಪಿಂಗ್ಗೆ. ಮುಂಬೈಗೆ ಬಂದ ನಂತರ ಏನಾದರೂ ಶಾಪಿಂಗ್ ಮಾಡಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೆ ಸುಮ್ಮನೆ ಸುತ್ತಾಡೋಣ ಅಂತ ಬಂದಿರೋದು. ಈ ಸಲ ಏನೂ ತಗೊಳ್ಳಲ್ಲ ಅಂತ ಡಿಸೈಡ್ ಮಾಡಿ ಬಂದಿರೋದು. ನಾವು ಎಂಟ್ರಾದ ಕೂಡಲೇ ನಮಗೆ ಮೊದಲು ಸಿಕ್ಕಿರೋದು ಬ್ಯಾಗಿನ ಅಂಗಡಿ. ಇದು ದೊಡ್ಡ ಶಾಪ್ ಏನಲ್ಲ, ರೋಡ್ ಸೈಡಲ್ಲಿಟ್ಟು ಸೇಲ್ ಮಾಡ್ತಾರೆ. ಸೊ ತುಂಬ ರೀಸನೇಬಲ್ ಪ್ರೈಸಿಗೆ ಸಿಗುತ್ತೆ. ಇಲ್ಲಿ 350ಗೆಲ್ಲ ತುಂಬ ಚೆನ್ನಾಗಿರುವಂಥ ಬ್ಯಾಗ್ಸ್ನ ಮಾಡ್ತಿದ್ರು. ಸೊ ನಾವು ಕೂಡ ನಮಗೆ ಇಷ್ಟ ಆಗಿದ್ದನ್ನೆಲ್ಲ ಪರ್ಚೇಸ್ ಮಾಡಿದ್ವಿ. ಮುಂಬೈಯಲ್ಲಂತೂ ಇಯರಿಂಗ್ಸ್ ಎಷ್ಟು ಚೆನ್ನಾಗಿರೋದು ಸಿಗುತ್ತೆ ಅಂದರೆ ಹೇಳೋದೇ ಬೇಡ. ನಮ್ದು ಇನ್ನೂ ಸಹ ಶಾಪಿಂಗ್ ಆಗಲಿಲ್ಲ, ಯಾಕೆಂದರೆ ಅಷ್ಟೊಂದು ಕ್ರೌಡ್ ಇದೆ ಇಲ್ಲಿ. ಎಂತ ನಮ್ಮನ್ನು ತುಳಿಕೊಂಡು ಹೋಗ್ತಾರೆ. ಹೌದು, ಇಲ್ಲಿ ನಿಲ್ಲಿಗೆ ಸಹ ಬಿಡುವುದಿಲ್ಲ ನಮ್ಮನ್ನು, ಅಷ್ಟು ರಶ್ ಇದೆ. ಶಾಪಿಂಗ್ ಮಾಡಿ ಮಾಡಿ ಫುಲ್ ಸುಸ್ತಾಯಿತು. ಇಲ್ಲಿ ನಾವು ನಮ್ಮ ಫೇವ್ರೆಟ್ ಮ್ಯಾಂಗೋ ಜ್ಯೂಸ್ ಕೂಡ ಕುಡಿದ್ವಿ. ಈ ನಮ್ಮ ಶಾಪಿಂಗ್ ವಿಡಿಯೋದಲ್ಲಿ ನೀವು ಕೂಡ ಶಾಪಿಂಗ್ ಮಾಡಿದಷ್ಟೇ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.